प्रतिष्ठते धनं धान्यं बहुकीर्तिलाभं शतसंवत्सरं दीर्घमायुः. ಒಂದು ನಿಮಿಷ ಒಂದು ಸನ್ಮಾನ ಕಾರ್ಯಕ್ರಮ. ತಗತಾ ಇದೆಯಪ್ಪ. ಇಲ್ಲಿ ನೆಲೆಸಿರುವಂತಹ ಎಲ್ಲ ಮಿತ್ರ ಬಾಂಧವರು, ಹಿರಿಯರು, ಇಲ್ಲಿ ಕುಳಿತಿರುವಂತಹ ಎಲ್ಲ ನನ್ನ ತಾಯಂದಿರು, ರಾಘವೇಂದ್ರರಾವ್ ಪುರೋಹಿತರ ಒಂದು ಸಮಕ್ಷಮದಲ್ಲಿ ಇವತ್ತು ವಿಶೇಷವಾಗಿ ಲೋಕ ಕಲ್ಯಾಣಕ್ಕಾಗಿ ಮತ್ತು ಏನು ಮೊನ್ನೆ ನಡೆದ ನಮ್ಮ ಯುದ್ಧ ಸಿಂಧೂರ್ ನಮ್ಮ ಏನು ಇವತ್ತು ಯಶಸ್ವಿಯಾಗಿ ನಾವೆಲ್ಲ ಮುನ್ನಡೆಸಿದೀವೋ ಆ ಸೈನಿಕರ ಶ್ರೇಯೋಸ್ಸಿಗಾಗಿ, ಸೈನಿಕರ ಒಂದು ಆರೋಗ್ಯಕ್ಕಾಗಿ ತಾವೆಲ್ಲ ಕುಳಿತು ಇವತ್ತು ಏನು ಪಾರಾಯಣವನ್ನ ಮಾಡ್ತಾ ಇದ್ದೀರೋ ತಮ್ಮೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳು ಮತ್ತು ವಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಯಾರು ಕೂಡ ಇಲ್ಲಿ ಕುಳಿತರು ನಮ್ಮ ವೈಯಕ್ತಿಕವಾಗಿ ಮಾಡ್ತಾ ಇಲ್ಲ, ತಾವೆಲ್ಲರೂ ಕೂಡ ಲೋಕ ಕಲ್ಯಾಣ ಆಗಲಿ, ಪ್ರತಿಯೊಬ್ಬರು ಕೂಡ ಒಳ್ಳೆ ರೀತಿಯಲ್ಲಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ತಾವೆಲ್ಲರೂ ಇವತ್ತು ಇಲ್ಲಿ ಕೂತು ಪಾರಾಯಣ ಮಾಡ್ತಿರೋದು ನಿಜಕ್ಕೂ ಕೂಡ ಖುಷಿ ತರಂತ ವಿಚಾರ. ಇವತ್ತಿನ ಸಮಾಜ, ಅದರಲ್ಲೂ ಕೂಡ ವಿಶೇಷವಾಗಿ ಈ ಸೋಷಿಯಲ್ ಮೀಡಿಯಾ ಎಲ್ಲ ಬಂದ್ಮೇಲೆ ನಮ್ಮ ಯುವ ಪೀಳಿಗೆ ಯಾವುದೋ ದಿಕ್ಕಿನಲ್ಲಿ ಸಾಗ್ತಾ ಇದೆ. ತಾವೆಲ್ಲ ಕುಳಿತು ಈ ತರ ನಮ್ಮ ದೇಶ ಚೆನ್ನಾಗಿರ್ಬೇಕು, ನಮ್ಮ ಸೈನಿಕರು ಚೆನ್ನಾಗಿರ್ಬೇಕು, ನಮ್ಮ ಸಮಾಜದಲ್ಲಿರುವಂತ ಎಲ್ಲ ನಾಗರಿಕರು ಒಳ್ಳೆ ರೀತಿಯಲ್ಲಿ ತಮ್ಮೆಲ್ಲರಿಗೂ ಕೂಡ ಇಲ್ಲಿ ಕುಳಿತಿರೋಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಆ ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ದೇವರ ಸನ್ನಿಧಿಯಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಇಂಥ ಒಂದು ಪುಣ್ಯವಾದ ಪವಿತ್ರವಾದ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ರಾಘವೇಂದ್ರರಾವ್ ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಮತ್ತೆ ವಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಇನ್ನು ಹೆಚ್ಚು ಹೆಚ್ಚು ಈ ರೀತಿ ಕಾರ್ಯಕ್ರಮಗಳು ನಮ್ಮ ಮಂಡ್ಯ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕು ಕೇಂದ್ರಗಳೆಲ್ಲ ಆಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟಂತ, ತಮ್ಮೆಲ್ಲರನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಕಾರಣಕರ್ತರಂತ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನ ತಿಳಿಸ್ತಾ ನನ್ನ ಮಾತು ವಿರಾಮ ಹೇಳ್ತೇನೆ. ಜೈ ಜೈ ಕರ್ನಾಟಕ. ಮಾತು ಬಂದ್ಬಿಡಿ ಒಂದು ನಿಮಿಷ. ಬನ್ನಿ ಬನ್ನಿ ರೂಪಾ ಮೇಡಮ್, ಇಲ್ಲಿ ಬಂದ್ಬಿಡಿ. ಪ್ರಸಿದ್ಧ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿರತಕ್ಕಂತಹ ಈ ಒಂದು ಭಾನುವಾರ 100 ಜನ ವೇದ ವಿದ್ವಾಂಸರಿಂದ ಘನಪಾಠಿಗಳಿಂದ ವಿಶೇಷವಾಗಿರತಕ್ಕಂಥ ರುದ್ರ ಘನಪಾರಾಯಣ ಆಗಿದೆ. ಹಾಗೂ ಕಾಶಿ ವಿಶ್ವನಾಥನಿಗೆ 108 ಲೀಟರ್ ಕ್ಷೀರಾಭಿಷೇಕ, ರುದ್ರಾಭಿಷೇಕ ನೆರವೇರಿದೆ. ಎಲ್ಲ ನಮ್ಮ ಘನಪಾಠಿಗಳು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಆ ಭಗವಂತ ನಮ್ಮ ದೇಶ ಕಾಯ್ತಕ್ಕಂತಹ ಸೈನಿಕರಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡಲಿ. ಹಾಗೂ ನಮ್ಮ ದೇಶಕ್ಕೆ ಯಾವುದೇ ರೀತಿ ಅವಘಡಗಳಾಗಬಾರ್ದು. ಈಗ ನೋಡ್ತಾ ಇದ್ದೀವಿ, ನಿನ್ನೆ ಮೊನ್ನೆಲ್ಲ ಬಹಳ ತೊಂದರೆಗಳಾಯಿತು. ಇವೆಲ್ಲವೂ ಆ ಮಹಾಮೃತ್ಯುಂಜಯ ಅಪಮೃತ್ಯುವನ್ನು ಪರಿಹಾರ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲವೂ ಕ್ಷೇಮವಾಗಿರಬೇಕು, ಎಲ್ಲವೂ ಲಾಭವಾಗಿರಬೇಕು, ಎಲ್ಲರೂ ನೆಮ್ಮದಿಯಿಂದ ಇರಬೇಕು. ನಮ್ಮ ಅನ್ನ ಕೊಡತಕ್ಕಂಥ ರೈತನಿಗೆ ವಿಶೇಷವಾಗಿ ಅಭಿವೃದ್ಧಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಇಂದ್ರೇಶ್ ಅವರು ಆಗಮಿಸಿದ್ದಾರೆ, ಬಹಳ ಸಂತಸ. ಹಾಗೂ ನಮ್ಮ ಸಮಾಜ ಸೇವಕರಾದಂತಹ ರೂಪಾ ಮೇಡಮ್ ಅವರು ಆಗಮಿಸಿದ್ದಾರೆ, ಬಹಳ ಸಂತಸ ತಂದಿರತಕ್ಕಂಥದ್ದು. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಿ, ಲೋಕಾಭಿರಾಮ ಎಲ್ಲರಿಗೂ ಒಳ್ಳೇದಾಗಿ. ಇವತ್ತಿನ ಕಾರ್ಯಕ್ರಮ ಏನೇನು ಮಾಡ್ತಾ ಇದ್ದೀರಿ ಸರ್? ಸರ್, ಬೆಳಗ್ಗೆಯಿಂದ ದೇವಾಲಯದಲ್ಲಿ ವಿಶೇಷ ಪಂಚಾಮೃತ ಅಭಿಷೇಕಗಳು ಹಾಗೂ ವಿಶೇಷ ಎಲ್ಲ ವಿಪ್ರರಿಗೆ ಪ್ರಸಾದ ವಿನಿಯೋಗ, ಕಾಶಿ ವಿಶ್ವನಾಥನಿಗೆ ಮಹಾ ರುದ್ರಾಭಿಷೇಕ ಹಾಗೂ ವಿಶೇಷ ಈಗ
ಓಂಕಾರೇಶ್ವರ ಆಶ್ರಮದ ಪೀಠಾಧಿಪತಿಗಳು ಕೇವಲ ಕೆಲವ ಕ್ಷಣಗಳಲ್ಲಿ ಆಗಮಿಸ್ತಾರೆ. ಅವರಿಗೂ ಪಾದಪೂಜೆ ಹಾಗೂ ಹಲವಾರು ರಾಜಕೀಯ ಗಣ್ಯರು, ದೇವರ ಭಕ್ತಾದಿಗಳು ಆಗಮಿಸ್ತಾರೆ. ವಿಶೇಷವಾಗಿ ಭಗವಂತನ ಅನುಗ್ರಹ ಪಡ್ಕೊತಾರೆ. ಈಗ 12 ಗಂಟೆಗೆ ಕಾಶಿ ವಿಶ್ವನಾಥನಿಗೆ ಮಹಾಮಂಗಳಾರತಿ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾತಾಡ್ತಾರೆ. ಒಂದು ಕಡೆ ಕಾಸಿಗಾಗಿ ಹೋರಾಟ, ಇಂಡ್ಲು ಕಾಸ್ಗೆ ಇದು ರೋಲ್ ಕಾಲ್ ಗಿರಾಕಿ, ಮತ್ತೊಂದು ಕಡೆ ರೈತರಿಗೆ ಕೆಲಸ ಇಲ್ವನ್ನ ಈ ರೀತಿ ಮಾತಾಡ್ತಾರೆ. ಖಂಡಿತ ಆ ಥರ ಹೇಳಿಕೆ ಕೊಡೋದು ತಪ್ಪು. ಇವತ್ತು ಏನು ಶಾಸಕರುಗಳು ಅಧಿಕಾರದ ಅಮಲಿನಿಂದ ಆ ರೀತಿ ಹೇಳಿಕೆ ಕೊಡ್ತಾವ್ರೆ ಬಿಟ್ಟರೆ, ಈ ರೀತಿ ಹೇಳಿಕೆ ಕೊಡೋದು ಎಷ್ಟು ಸಮಂಜಸ ಅಂತ ಅವ್ರಿಗೆ ಅವರೇ ಪ್ರಶ್ನೆ ಮಾಡ್ಕೋಬೇಕು. ಇವತ್ತು ರೈತರುಗಳು ಏನಾದ್ರು ಅವರ ಒಂದು ವೈಯಕ್ತಿಕ ಲಾಭಕ್ಕೆ ಏನು ಮಾಡ್ತಿಲ್ಲ. ಅವರು ಹೇಳ್ತಿರೋದು ಅಣೆಕಟ್ಟು. ಇವತ್ತು ಇಡೀ ನಮ್ಮ ಮಂಡ್ಯ, ಹಳೆ ಮೈಸೂರು ಭಾಗ, ಬೆಂಗಳೂರಿಂದ ಹಿಡಿದು ನಾವೆಲ್ಲ ಆಶ್ರಯ ಪಡ್ಕೊಂಡಿರೋದು ಅದರಿಂದ, ಅನ್ನ ತಿಂತಿರೋದು ಅದರಿಂದ. ಅದಕ್ಕೆ ತೊಂದರೆ ಆದಾಗ ಸ್ವಾಭಾವಿಕವಾಗಿ ರೈತರು ವಿರೋಧ ಮಾಡೇ ಮಾಡ್ತಾರೆ. ಅದನ್ನು ತುಂಬ ಲಘುವಾಗಿ ಪರಿಗಣಿಸೋದು, ರೈತರ ಬಗ್ಗೆ ಒಂಥರ ಕೆಟ್ಟ ರೀತಿಯಲ್ಲಿ ಹೇಳಿಕೆ ಕೊಡೋದು ಸರಿಯಲ್ಲ. ಇಡೀ ರೈತ ಸಂಘಟನೆಗಳನ್ನ ಏನೇನು ಹೇಳಿಕೆ ಕೊಟ್ಟಿದ್ದಾರೋ ಅದ್ರ ವಿರುದ್ಧ ಅವರು ಎಲ್ಲ ಶಾಸಕರುಗಳು ರೈತರನ್ನ ಕ್ಷಮೆ ಯಾಚಿಸಬೇಕು ಅಂತ ನಾನು ಈ ಸಮಯದಲ್ಲಿ ಒತ್ತಾಯ ಮಾಡ್ತೇನೆ. ಮಾತಾಡ್ತಾರೆ. ಒಂದು ಕಡೆ ಕಾಸಿಗಾಗಿ ಹೋರಾಟ, ಇಂಡ್ಲು ಕಾಸ್ಗೆ ಇದು ರೋಲ್ ಕಾಲ್ ಗಿರಾಕಿ, ಮತ್ತೊಂದು ಕಡೆ ರೈತರಿಗೆ ಕೆಲಸ ಇಲ್ವನ್ನ ಈ ರೀತಿ ಮಾತಾಡ್ತಾರೆ. ಖಂಡಿತ ಆ ಥರ ಹೇಳಿಕೆ ಕೊಡೋದು ತಪ್ಪು. ಇವತ್ತು ಏನು ಶಾಸಕರುಗಳು ಅಧಿಕಾರದ ಅಮಲಿನಿಂದ ಆ ರೀತಿ ಹೇಳಿಕೆ ಕೊಡ್ತಾವ್ರೆ ಬಿಟ್ಟರೆ, ಈ ರೀತಿ ಹೇಳಿಕೆ ಕೊಡೋದು ಎಷ್ಟು ಸಮಂಜಸ ಅಂತ ಅವ್ರಿಗೆ ಅವರೇ ಪ್ರಶ್ನೆ ಮಾಡ್ಕೋಬೇಕು. ಇವತ್ತು ರೈತರುಗಳು ಏನಾದ್ರು ಅವರ ಒಂದು ವೈಯಕ್ತಿಕ ಲಾಭಕ್ಕೆ ಏನು ಮಾಡ್ತಿಲ್ಲ. ಅವರು ಹೇಳ್ತಿರೋದು ಅಣೆಕಟ್ಟು. ಇವತ್ತು ಇಡೀ ನಮ್ಮ ಮಂಡ್ಯ, ಹಳೆ ಮೈಸೂರು ಭಾಗ, ಬೆಂಗಳೂರಿಂದ ಹಿಡಿದು ನಾವೆಲ್ಲ ಆಶ್ರಯ ಪಡ್ಕೊಂಡಿರೋದು ಅದರಿಂದ, ಅನ್ನ ತಿಂತಿರೋದು ಅದರಿಂದ. ಅದಕ್ಕೆ ತೊಂದರೆ ಆದಾಗ ಸ್ವಾಭಾವಿಕವಾಗಿ ರೈತರು ವಿರೋಧ ಮಾಡೇ ಮಾಡ್ತಾರೆ. ಅದನ್ನು ತುಂಬ ಲಘುವಾಗಿ ಪರಿಗಣಿಸೋದು, ರೈತರ ಬಗ್ಗೆ ಒಂಥರ ಕೆಟ್ಟ ರೀತಿಯಲ್ಲಿ ಹೇಳಿಕೆ ಕೊಡೋದು ಸರಿಯಲ್ಲ. ಇಡೀ ರೈತ ಸಂಘಟನೆಗಳನ್ನ ಏನೇನು ಹೇಳಿಕೆ ಕೊಟ್ಟಿದ್ದಾರೋ ಅದ್ರ ವಿರುದ್ಧ